ಒಂದು ಕಾಲದಲ್ಲಿ ಮಹೇಂದ್ರಪುರದಲ್ಲಿ ಮಹೀಂದ್ರ ಎಂಬ ಧೈರ್ಯಶಾಲಿ ಮತ್ತು ಜಾಣ ಮೃದುಮನಸ್ಸಿನ ರಾಜನು ಆಳುತ್ತಿದ್ದ. ರಾಜ್ಯ ಸಮೃದ್ಧವಾಗಿದ್ದರೂ ಮಹೀಂದ್ರನ ಹೃದಯದಲ್ಲಿ ಒಂದೇ ಒಂದು ಆಸೆ ಹುಟ್ಟಿತ್ತು: ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಇಂದ್ರಜಾಲವನ್ನು ಕಲಿಯಬೇಕು ಎಂದು. ಒಂದು ರಾತ್ರಿ ಮಹೀಂದ್ರನು ಕನಸಿನಲ್ಲಿ ಅಪರೂಪದ ಸ್ವಪ್ನವೊಂದು ನೋಡಿದ. ಒಂದು ಬೃಹತ್ ಗಿಡದ ಕೆಳಗೆ ಹಳೆಯ ಜಾದೂಗಾರನು ಕೂತಿದ್ದು ತನ್ನ ಕೈಯಲ್ಲಿ ಬಟ್ಟಲಿನಲ್ಲಿ ಪ್ರಕಾಶಮಾನ ತಾರೆಗಳನ್ನು ತಿರುಗಿಸುತ್ತಿದ್ದ. ಸ್ವಪ್ನದಿಂದ ಪ್ರೇರಿತನಾದ ಮಹೀಂದ್ರನು ತನಿಖೆಗೆ ನಿರ್ಧರಿಸಿದ. ಅವನ ಪ್ರಯಾಣ ಎಳೆಯಿತು, ಘನ ಕಾಡುಗಳ ಮೂಲಕ, ಘೋಷಿಸುವ ನದಿಗಳ ಮೂಲಕ, ಬೆಚ್ಚಗಿನ ಮಳೆಗೂ ಗಾಳಿಗೂ ಮಧ್ಯೆ. ಕೊನೆಗೆ ಇಂದ್ರಪುರದಲ್ಲಿ ಅವನು ವೃದ್ಧ ಜಾದೂಗಾರ ಆರಿಣ್ಯನನ್ನು ಭೇಟಿಯಾದ. ಆರಿಣ್ಯನು ಹೇಳಿದ, ಇಂದ್ರಜಾಲವು ಬಾಹ್ಯ ಶಕ್ತಿಯಲ್ಲ, ಅದು ಅಂತಃಕರಣದ ಶಕ್ತಿ. ಆದರೆ ಅದು ಸತ್ಯವನ್ನು ತೋರಿಸುತ್ತಾ ಮಿಥ್ಯೆಯ ಅಗಾಧವನ್ನು ಒಡ್ಡಬಹುದು. ಮಹೀಂದ್ರನು 3 ಹಂತದ ಪರೀಕ್ಷೆ ಎದುರಿಸಬೇಕಾಯಿತು. ಮೊದಲ ಹಂತದಲ್ಲಿ ಅವನ ಮುಂದೆ ಭೀಕರ ದೈತ್ಯ ಪ್ರಬಲ ಹಲ್ಲೆ ಮಾಡಿದನು. ಆದರೆ ಮಹೀಂದ್ರನು ತಾಳ್ಮೆಯಿಂದ ಶಕ್ತಿಯ ಬದಲು ಬುದ್ಧಿಯನ್ನು ಉಪಯೋಗಿಸಿ ದೈತ್ಯನನ್ನು ಗೆದ್ದನು. ಎರಡನೇ ಹಂತದಲ್ಲಿ ಅವನಿಗೆ ಸುಂದರ ಮೃಗಮಗಳು ಮಾಯಾ ರೂಪದಲ್ಲಿ ಬಂದು ತನ್ನೆಡೆ ಸೆಳೆಯಲು ಯತ್ನಿಸಿದಳು. ಮಹೀಂದ್ರನು ಪ್ರೀತಿಯ ಮೋಹವನ್ನು ತ್ಯಜಿಸಿ ಮುನ್ನಡೆದನು. ಮೂರನೇ ಹಂತದಲ್ಲಿ ಅವನು ತನ್ನ ರಾಜಪದವನ್ನು ತ್ಯಜಿಸಿ ಒಂದು ನಿರ್ಜನ ಗುಹೆಯಲ್ಲಿ ಆಧ್ಯಾತ್ಮ ತಪಸ್ಸಿಗೆ ಬದ್ಧನಾಗಬೇಕಾಯಿತು. ಆರಿಣ್ಯನು ಸಂತೋಷಗೊಂಡು ಅವನಿಗೆ ಮಹೀಂದ್ರಜಾಲ ಎಂಬ ಸತ್ಯಜ್ಞಾನ ಕೊಟ್ಟನು. ನಿಜವಾದ ಇಂದ್ರಜಾಲ ಎಂದರೆ ಭಯವನ್ನು ಬದಿಗೊತ್ತುವುದು, ಮೋಹವನ್ನು ಗೆಲ್ಲುವುದು ಮತ್ತು ಹೃದಯದಲ್ಲಿ ಶುದ್ಧತೆಯನ್ನು ಪೋಷಿಸುವುದು. ಮಹೀಂದ್ರನು ಈ ಶಕ್ತಿಯೊಂದಿಗೆ ರಾಜ್ಯಕ್ಕೆ ಮರಳಿ ತನ್ನ ಪ್ರಜೆಯ ಹೃದಯಗಳಲ್ಲಿ ಪ್ರೀತಿ, ಧೈರ್ಯ ಮತ್ತು ಶ್ರದ್ಧೆ ಬೆಳೆಸಿದನು. ಅವನ ಸ್ಪಷ್ಟವಾದ ದೃಷ್ಟಿ ಮತ್ತು ಸತ್ಯಪಥದಿಂದ ಮಹೇಂದ್ರಪುರವು ಚಿರಶ್ರೇಯಸ್ಸು ಕಂಡಿತು. ಮತ್ತು ಇಂದಿಗೂ ಆ ರಾಜ್ಯದ ಗಾಳಿ ಕೂಡ ನಿಜವಾದ ಇಂದ್ರಜಾಲದ ಕಥೆಯನ್ನು ಹರಡುತ್ತಲೇ ಇದೆ. ಇನ್ನು ಇಂಥ ವಿಸ್ಮಯ ಕಥೆಗಳಿಗಾಗಿ ನಮ್ಮ ಚಾನೆಲ್ ಚಂದಾದಾರರಾಗಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.